ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಹೃದಯವ ಕಾದಿರಿಸು ನನಗಾಗಿ ಭಾಗ 4. 1 ಗಂಟೆಯ ನಂತರ ಜಾನುವಿನ ಸ್ಕೂಟಿ ರಿಪೇರಿಯಾಗಿತ್ತು. ಹಾಗೆ ಕೇಕ್ ಕೂಡ ರೆಡಿಯಾಗಿತ್ತು. ಅವಸರದಲ್ಲಿ ಮಾಡಿಕೊಟ್ಟ ಕಾರಣ ತುಸು ಹೆಚ್ಚೆ ಹೇಳಿದ್ರು ಕೇಕಿಗೆ. ಥ್ಯಾಂಕ್ ಯು ಅಣ್ಣ ಎಂದು ಅವರೇಳಿದ ಅಷ್ಟೂ ಹಣ ತೆತ್ತು ಸ್ಕೂಟಿ ಕಡೆಗೆ ನಡೆದಳು. ನೋಡಮ್ಮ, ನಿನ್ನ ಸ್ಕೂಟಿ ಓಕೆನಾ? ಮುಂಚೆ ಹೇಗಿತ್ತೋ ಹಾಗೆ ರೆಡಿ ಮಾಡಿದ್ದೀನಿ ಎಂದು ನಕ್ಕ ಗ್ಯಾರೇಜಿನವ. ಥ್ಯಾಂಕ್ ಯು ಅಣ್ಣ ಎಂದವಳು ಅವನಿಗೂ ಹಣ ಕೊಟ್ಟು ಸ್ಕೂಟಿ ತೆಗೆದುಕೊಂಡ್ಳು. ರಾವಣಾಸುರದಿಂದ ಇವತ್ತು 2,000ಕ್ಕೆ ಆಗಬೇಕಿದ್ದ ಕೆಲಸ 10,000 ಆಯಿತು ಎಂದು ಗೊಣಗುತ್ತಾ ಸ್ಕೂಟಿ ಓಡಿಸಿಕೊಂಡು ಹೋಗುವಳ ನೋಡಿ ಮೀಸೆ ಮರಿಯಲ್ಲಿ ನಕ್ಕಿದ್ದ ರಾಮ್. ಅವಳು ಹೋದ ಮೇಲೆ ಅದೇ ಹೋಟೆಲ್ ಹಾಲ್ನಲ್ಲಿ ಅರೇಂಜ್ಮೆಂಟ್ ನೋಡತೊಡಗಿದ ರಾಮ್. ಅವನ ತಂಗಿಯ ಹುಟ್ಟಿದ ದಿನದ ಆಚರಣೆಗಾಗಿ ತಯಾರಿ ಮಾಡಿಸಲು ಬಂದಿದ್ದ. ಅಬ್ಬಾ, ಅಂತೂ ನಮ್ಮೂರು ತಲುಪಿದೆ ಎಂದು ನಿಟ್ಟುಸಿರು ಬಿಟ್ಟು, ನಿಶ್ಚಯ ನಿನ್ನ ಸ್ಕೂಟಿ ತಗೋ, ಹಾಗೆ ಈ ಕೇಕ್ ನಿಮ್ಮ ಮನೆಯಲ್ಲೇ ಇರಲಿ, ಅರ್ಧ ಗಂಟೆ ಬಿಟ್ಟು ಬರ್ತೀನಿ ಎಂದು ಅವಳ ಕೈಗೆ ಕೀ ಕೊಟ್ಲು. 1 ನಿಮಿಷ ಜಾನು, ಇದು ನನ್ನ ಸ್ಕೂಟಿನೇನಾ ಎಂದಳು ನಿಶ್ಚಿತ ಗಂಭೀರವಾಗಿ. ಹಾಂ, ಹ್ಞೂ ನಿಶ್ಚಿ, ಯಾಕೆ ಎಂದಳು ತಡವರಿಸಿ. ನಾನು ಸ್ಕೂಟಿ ಮುಂದೆ ಆಂಜನೇಯನ ಫೋಟೋ ಹಾಕಿದ್ದೆ ಎಂದು ಕೈಕಟ್ಟಿ ನುಡಿದಾಗ ತಪ್ಪಿಗೆ ತಲೆ ತಗ್ಗಿಸಿದವಳು, ಸಾರಿ ಕಣೆ, ಬೇಕ್ರಿ ಮುಂದೆ ನಿಲ್ಲಿಸಿ ಕೇಕ್ ತರೋದಕ್ಕೆ ಹೋದಾಗ ಯಾವುದೋ ಲಾರಿ ಗುದ್ದಿ ಬಿಡ್ತು. ಮುಂದಿನ ಟೈರ್ ಹಾಳಾಗಿ ಎಲ್ಲ ಹೊಸದು ಹಾಕಿಸ್ಕೊಂಡು ಬಂದೆ ಎಂದಳು ಮೆಲ್ಲಗೆ. ಅಯ್ಯೋ ಇರಲಿ ಬಿಡು, ನಿನಗೇನೂ ಆಗಿಲ್ಲ ಅಲ್ವಾ, ಅದೇ ಖುಷಿ. ಸಿಟಿಯಲ್ಲಿ ಕಣ್ಣು ನೆತ್ತಿಯ ಮೇಲೆ ಇಟ್ಕೊಂಡು ಓಡಿಸ್ತಾರೆ, ನಡೆದುಕೊಂಡು ಹೋಗೋರಿಗೆ ಗುದ್ದಿ ಬಿಡ್ತಾರೆ, ಇನ್ನು ನನ್ನ ಸ್ಕೂಟಿ ಯಾವ ಲೆಕ್ಕ ಎಂದಾಗ ನಕ್ಕು ಗೆಳತಿಯ ತಬ್ಬಿ ಮನೆಗೆ ಬಂದಳು ಜಾನು. ಜಾನು, ಯಾಕೆ ಇಷ್ಟೊತ್ತು ಎಂದರು ಭೂಮಿ. ಅಮ್ಮ, ಎಲ್ಲೋ ಹೋಗಿದ್ದೆ ಎಂದು ಒಳಗೆ ಬಂದಳು. ಜಾನು, ಹಾಗೆಲ್ಲ ಸಂಜೆ ಹೊತ್ತಲ್ಲಿ ಎಲ್ಲೆಲ್ಲೋ ಓಡಾಡಬಾರದು ಕಣೋ ಎಂದರು ಅಜ್ಜಿಯವರು. ಡಾರ್ಲಿಂಗ್, ಎಲ್ಲೋ ಹೋಗಿರಲಿಲ್ಲ, ಕೆಲಸ ಇತ್ತು, ಪೋಲಿಯಲ್ಲೋ ಕೊಲ್ಲ ಎಂದು ಅವರ ತಬ್ಬಿ ಸಮಾಧಾನ ಮಾಡಿದ್ಲು. ಅಲ್ಲ ಡಾರ್ಲಿಂಗ್, ನೀನು ಯಾಕೆ ಸುಸ್ತು ಮಾಡ್ಕೋತೀಯ, ಇಬ್ಬರು ಆರಾಮಾಗಿ ಮನೇಲೇ ಇರ್ಬೋದಿತ್ತಲ್ಲ ಎಂದರು ನಗುತ್ತಾ ಶಿವಕುಮಾರ್ ಅವರು. ಹಾಂ, ಇರೋಣ ಶಿವು ಡಾರ್ಲಿಂಗ್ ಎಂದು ನಕ್ಕವಳ ನಗುವೆ ಆ ಮನೆಯ ಜೀವಳ. ಜಾನು ಜೊತೆ ಜಗಳ ಆಡಿದವ ತನ್ನ ಕಾರನ್ನು ತೆಗೆದುಕೊಂಡು ಮನೆಗೆ ಬಂದಿದ್ದ. ಬ್ರೋ, ನಾನು ಗೋವಾಕ್ಕೆ ಹೋಗಬೇಕು ಎಂದಳು ದನಿ. ಅಣ್ಣ ಬಂದೊಡನೆ ಅವನ ಹೆಗಲಿಗೆ ಜೋತು ಬಿದ್ದು. ಪ್ರಿನ್ಸೆಸ್, ನಾಳೆ ಸೆಲೆಬ್ರೇಷನ್ ಮುಗಿಸಿಕೊಂಡು ಹೋಗು, ನಾನು ಎಲ್ಲ ಅರೇಂಜ್ಮೆಂಟ್ ಮಾಡಿ ಬಂದಿದ್ದೀನಿ ಎಂದ ಅವಳ ಹೊತ್ತುಕೊಂಡು. ಬ್ರೋ ಪ್ಲೀಸ್, ಫ್ರೆಂಡ್ಸ್ ಎಲ್ಲ ಗೋವಾದಲ್ಲಿ ಬರ್ತಡೇ ಮಾಡಬೇಕು ಅಂತಿದ್ದಾರೆ ಎಂದಳು ಅವನ ಕೆನ್ನೆಗೆ ಮುತ್ತಿಟ್ಟು. ಪ್ರಿನ್ಸೆಸ್, ನಾನು ಅರೇಂಜ್ ಮಾಡಿರೋ ಹೋಟೆಲಲ್ಲಿ ಕಾಸ್ಟ್ಲಿಯೆಸ್ಟ್ ವೈನ್ ಇದ್ದಾವೆ, ಅವರಿಗೆ ಬೇಕಾದಷ್ಟು ಅಲ್ಲೇ ಎಂಜಾಯ್ ಮಾಡಲಿ. ಇನ್ನು ನೀವು ಬೀಚ್ ನೋಡಬೇಕು ಅಂದರೆ ವಾರದ ಮೊದಲೇ ನಾನು ಸ್ಕೆಚ್ ಹಾಕ್ತೀನಿ, ಸಡನ್ನಾಗಿ ಹೋಗೋದು ಬೇಡ ಎಂದ ಅವಳನ್ನು ಓಲೈಸುತ್ತಾ. ಬ್ರೋ ಎಂದು ಮೂತಿ ಚಿಕ್ಕದು ಮಾಡಿದವಳ ಕೆನ್ನೆಗೆ ಮುತ್ತಿಳ್ಕೊಟ್ಟವ, ಕೋಪ ಬಿಡು, ನಗುವ ವರ ಕೊಡು, ಅಣ್ಣ ಮಾಡೋದೆಲ್ಲ ಒಳ್ಳೆಯದಕ್ಕೇನೆ, ಈ ಪುಟ್ಟ ತಂಗಿ ನನ್ನ ದೇವದೆ, ನೀನಕ್ರೆ ಎಲ್ಲ ಒಳ್ಳೆಯದೆ ಎಂದು ಹಾಡಿನ ಲಿರಿಕ್ಸ್ ಬದಲಿಸಿದ. ಆಯಿತು, ನೀನು ಹೇಳಿದ ಮೇಲೆ ವಾದ ಮಾಡೋದಕ್ಕಾಗುತ್ತಾ ಎಂದು ನಕ್ಕು ಅವನ ಮಾತಿಗೆ ಒಪ್ಪಿದಳು. ಸರಿ, ಎಲ್ಲ ಬೇಗ ಊಟ ಮಾಡಿ ರೆಸ್ಟ್ ಮಾಡಿ, ನಾಳೆ ನೈಟ್ ಅಲ್ಲಿ ಸೆಲೆಬ್ರೇಷನ್ ಇರೋದು, ನಾಳೆ ಬೆಳಗ್ಗೆ ನಾವೆಲ್ಲ ಬೇರೆ ಕಡೆ ಹೋಗ್ತಿದ್ದೀವಿ, ನಾನು ನನ್ನ ಸ್ವೀಟಿ ಪ್ರಿನ್ಸೆಸ್ನ ಎಲ್ಲಿಗೂ ಕರೆದುಕೊಂಡು ಹೋಗ್ತಿದ್ದೀನಿ ಎಂದಾಗ ಖುಷಿಯಿಂದ ತಲೆ ಆಡಿಸಿದ್ಲು ಧನಿ. ಅವರ ನೋಡಿ ಮತ್ತೇನು ಹೇಳದೆ ಉಳಿದರು ಮನೆಯವರು. ರಾತ್ರಿ ಎಲ್ಲರೂ ಊಟ ಮಾಡಿದ ಮೇಲೆ ಕೇಕ್ ತಂದು ತನ್ನ ಕೋಣೆಯಲ್ಲಿ ಇಟ್ಟಿದ್ಲು ಜಾನು. ಮನೆಯಲ್ಲಿ ಯಾರಿಗೂ ಗುಟ್ಟು ಬಿಟ್ಟು ಕೊಡದೆ ತಾನೇ ಮೊದಲಾಗಿ ಅವನಿಗೆ ವಿಶ್ ಮಾಡಬೇಕೆಂದು ಯಾರ ಬಳಿಯೂ ಹೆಚ್ಚಾಗಿ ಮಾತನಾಡದೆ ಮಲಗಲು ಹೋಗಿದ್ಲು. ರಾತ್ರಿ 12 ಗಂಟೆ ಸಮೀಪವಾದಾಗ ಒಂದೊಂದೇ ಕಳ್ಳ ಹೆಜ್ಜೆಗಳನ್ನಿಟ್ಟು ಮೆತ್ತಗೆ ಬಂದಳು ಜಾನು ಅಭಿಮನ್ಯು ರೂಮಿನ ಕಡೆಗೆ. ಅವಳ ಹಿಂದೆ ಬ್ಲಾಸ್ಟರ್ ಹಿಡಿದು ಬರುತ್ತಿತ್ತು ಅವಳ ಪುಟ್ಟ ನಾಯಿಮರಿ ಬ್ರೂನಿ. ಅದು ಅವಳ ಮುದ್ದು ನಾಯಿಮರಿ. ಅದಕ್ಕೂ ಒಂದು ಕಥೆ ಇದೆ. ಬ್ರೂನಿ, ನಾನು 1, 2, 3 ಹೇಳ್ತೀನಿ, ಇಬ್ಬರು ಒಟ್ಟಿಗೆ ಹೊಳಗೋಗೋಣ, ನಾನು ವಿಶ್ ಮಾಡಿದ ಮೇಲೆ ನೀನು ವಿಶ್ ಮಾಡಬೇಕು ಎಂದು ಪಿಸುನುಡಿಯಲ್ಲಿ ಹೇಳಿದ್ಲು ನಾಯಿಮರಿಗೆ. ಅವಳ ಮಾತು ಅರ್ಥ ಮಾಡಿಕೊಂಡ ಬ್ರೂನಿ ಸರಿ ಎಂದು ಬಾಲ ಆಡಿಸಿತು. 1, 2, 3 ಎಂದವಳ ಅಣ್ಣನ ರೂಮಿನ ಬಾಗಿಲು ತಳ್ಳಿ ಹ್ಯಾಪಿ ಬರ್ತ್ಡೇ ಅಣ್ಣ ಎಂದು ಖುಷಿಯಿಂದ ಚೀರಿದವಳ ಕೈಯಲ್ಲಿದ್ದ ಕೇಕ್ ನೆಲದ ಪಾಲಾಗಿತ್ತು. ಯಾಕೆಂದರೆ ಅವಳ ಮುದ್ದು ಅಣ್ಣನ ಕೈಯಲ್ಲಿ ಮದ್ಯದ ಬಾಟಲಿ ಇತ್ತು. ಸ್ವೀಟಿ,
ಎಂದು ಅಭಿಮನ್ಯು ಆಶ್ಚರ್ಯದಿಂದ ಎದ್ದು ನಿಂತ. ಅವನ ಕೈಯಲ್ಲಿದ್ದ ಬಾಟಲ್ ಸಹ ನೆಲದ ಪಾಲಾಗಿತ್ತು. ಸ್ವೀಟಿ, ಅದು ಎಂದು ಅವನು ಮಾತನಾಡುತ್ತಿದ್ದರೂ ಕೇಳದೆ ಓಡಿದಳು ಕೋಣೆಯಿಂದಾಚೆ. ಅವಳು ಓಡಿದ್ದು ನೋಡಿ ಬ್ರೂನಿಯೂ ಓಡಿತು. ಸ್ವೀಟಿ, ನಿತ್ಕೋ ಎಂದವ ಅವಳ ಹಿಂದೆಯೇ ಓಡಿದನಾದರೂ ಅವನು ತಲುಪುವಷ್ಟರಲ್ಲಿ ಅವಳು ಕೋಣೆ ಸೇರಿ ಬಾಗಿಲು ಹಾಕಿದ್ಲು. ಸ್ವೀಟಿ, ಬಾಗಿಲು ತೆಗಿಯಮ್ಮ, ಪ್ಲೀಸ್ ಕಣೋ, ಐ ಆಮ್ ಸಾರಿ ಕಂದ, ಪ್ಲೀಸ್ ಕಣೋ ಎಂದು ಗೋಗರಿಯುತ್ತಿದ್ದ ಅವಳ ರೂಮಿನ ಬಾಗಿಲು ಬಡಿಯುತ್ತ. ಕಂದ, ಅಳ್ಬೇಡ ಕಣೋ, ಇಲ್ಲಿ ಕೇಳು ಸ್ವೀಟಿ ಎಂದು ಮೆತ್ತಗೆ ಹೇಳಿದ ಒಳಗಿನಿಂದ ಅವಳ ಅಳುವ ಧ್ವನಿ ಕೇಳಿ. ಐ ಆಮ್ ರಿಯಲಿ ಸಾರಿ ಕಣೋ, ನೀನು ಅಳ್ಬೇಡ, ನನ್ನ ತಪ್ಪು ತಾನೆ, ನಾನು ಅಳ್ತೀನಿ ಕಣೋ, ಪ್ಲೀಸ್ ಅಳ್ಬೇಡ ಎಂದ ಅವನು ಬಿಕ್ಕಳಿಸುತ್ತ. ಇಲ್ಲ ಅಣ್ಣ, ನಿನ್ನ ಜೀವನ ಹೀಗಾಗೋದಕ್ಕೆ ನಾನೇ ಕಾರಣ ಅಲ್ವಾ, ನಾನು ಸರಿ ಇದ್ದಿದ್ರೆ ನೀನಿವತ್ತು ಈ ಥರ ಕುಡಿಯೋ ಸ್ಥಿತಿ ಬರ್ತಿರ್ಲಿಲ್ಲ ಅಲ್ವಾ ಎಂದು ಬೀಕಿದಳು ಜೋರಾಗಿ. ಜಾನುಮಾ, ನೀನು ಹೀಗೆಲ್ಲ ಹೇಳ್ಬಾರ್ದು ಕಣೋ, ಪ್ಲೀಸ್, ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ, ಅಳ್ಬಾರ್ದು ಕಣೋ ನೀನು ಎಂದ ಕಣ್ಣುರಿಸಿಕೊಂಡು. ಅತ್ತ ಕಡೆಯಿಂದ ಉತ್ತರ ಬರದೇ ಇದ್ದಾಗ, ಈಗ ಅದೆಲ್ಲ ಬೇಡ, ಬಾಗಿಲು ತೆಗಿಯಮ್ಮ, ಪ್ಲೀಸ್ ಕಂದಮ್ಮ, ನೀನು ಜಾಣ ಅಲ್ವಾ ಎಂದ ಅವಳ ಓಲೈಸುತ್ತ. ಇಲ್ಲ ಅಣ್ಣ, ನನಗೆ ಮುಖ ತೋರಿಸೋಕೆ ಇಷ್ಟ ಇಲ್ಲ, ನೀನು ಹೋಗು ಎಂದಳು ಒಳಗಿನಿಂದಲೇ. ಜಾನೂ ಎಂದ ಭಯದಿ. ಜೀವಕ್ಕೇನೂ ಮಾಡ್ಕೊಳ್ಳೋಣ ಅಣ್ಣ, ನೀನು ಹೋಗು, ನಾನು ಮಲಗ್ತೀನಿ ಎಂದಳು ಸಮಾಧಾನವಾಗಿ ನಟಿಸುತ್ತಾ. ನಿನ್ನ ಮುಖ ನೋಡಿ ಮಲಗ್ತೀನಿ ಕಣೋ, ಬಾಗಿಲು ತೆಗೆ ಎಂದ ದೀನವಾಗಿ. ಅಣ್ಣ ಎಂದಳು ಜೋರಾಗಿ. ಬಾಗಿಲಿನ ಮೇಲಿದ್ದ ಕೈಯನ್ನು ಕೆಳಗಿಳಿಸಿದವ ನಿರಾಶನಾಗಿ ಅಲ್ಲಿಂದ ನಡೆದ. ಬ್ರೂನಿ ಮಾತ್ರ ಅವಳನ್ನು ನೋಡುತ್ತಲೇ ಇತ್ತು. ಬ್ರೂನಿ, ಅಣ್ಣನ ಕೋಣೆಗೆ ಹೋಗು, ಅಳ್ತಾ ಇರ್ತಾನೆ, ಸಮಾಧಾನ ಮಾಡು ಎಂದಳು ಅದನ್ನು ಬಾಗಿಲ ಆಚೆ ಬಿಟ್ಟು. ಅವನ ಕೋಣೆಯತ್ತ ಓಡಿತ್ತು ನಾಯಿ. ತನ್ನ ಕೋಣೆಗೆ ಬಂದವ ಹಾಸಿಗೆ ಮೇಲೆ ಕುಸಿದು ಕುಳಿತು ಮುಖ ಮುಚ್ಚಿಕೊಂಡು ಅಳತೊಡಗಿದ. ತನ್ನ ತಂಗಿಯ ಕಣ್ಣಲ್ಲಿ ತುಂಬ ಚಿಕ್ಕವನಾಗಿ ಬಿಟ್ಟನಲ್ಲ, ಅಲ್ಲದೆ ಅವಳೂ ಸಹ ನೊಂದು ಅದಕ್ಕೆಲ್ಲ ತನ್ನನ್ನೇ ಹೊಣೆ ಮಾಡಿಕೊಂಡು ಅಳುತ್ತಿರುವಳಲ್ಲ ಎಂಬ ನೋವು ಅವನನ್ನು ಚುಚ್ಚತೊಡಗಿತು. ಬಾಗಿಲು ಹಾಕಿಕೊಂಡು ಕುಡಿಯೋಕೆ ಏನಾಗಿತ್ತು ನನಗೆ ಎಂದು ತನ್ನ ಕೆನ್ನೆಗೆ ತಾನೇ ಹೊಡೆದುಕೊಂಡ. ಬಾಗಿಲು ಎಂದು ಅವನದೇ ಪ್ರತಿಬಿಂಬ ಅವನನ್ನು ಹಣಕಿಸಿತ್ತು. ತಂಗಿಯ ಮೇಲೆ ಆಣೆ ಮಾಡಿದ್ದೆ ಅಲ್ವಾ ನೀನು, ಇನ್ನು ಮುಂದೆ ಇಷ್ಟೊಂದು ಕುಡಿಯೋದಿಲ್ಲ ಅಂತ, ಈಗೇನಾಯ್ತು ನಿನ್ನ ಆಣೆ ಪ್ರಮಾಣ ಎಂದು ಅವನದೇ ಪ್ರತಿಬಿಂಬ ಕನ್ನಡಿಯಲ್ಲಿ ನೋಡಿ ನಕ್ಕಂತೆ ಭಾಸವಾಗಿತ್ತು ಅವನಿಗೆ. ಯು ಚೀಟರ್, ನಿನಗೆ ಯಾರನ್ನು ಉಳಿಸಿಕೊಳ್ಳೋ ಯೋಗ್ಯತೆ ಇಲ್ಲ, ನಿನ್ನ ತಂಗಿಗೆ ಕೊಟ್ಟ ಮಾತು ಉಳಿಸಿಕೊಳ್ಳಲಿಲ್ಲ, ಯು ಆರ್ ಎ ಲೂಸರ್, ನೀನು ಇರೋದೇ ಎಲ್ಲರನ್ನ ಕಳೆದುಕೊಳ್ಳೋಕೆ ಎಂದು ಜೋರಾಗಿ ನಕ್ಕ ಹಾಗೆ ಕಾಣಲು. ಇಲ್ಲ ಇಲ್ಲ, ನಾನು ನನ್ನ ತಂಗಿಗೆ ಕೊಟ್ಟ ಮಾತು ಮುರಿದಿಲ್ಲ, ನಾನು ತಪ್ಪು ಮಾಡಿಲ್ಲ ಎಂದ ಕಿವಿ ಮುಚ್ಚಿಕೊಂಡು. ಮುರಿದಿಲ್ಲ? ಹಾಗಾದರೆ ನಿನ್ನ ಬೆಡ್ ಕೆಳಗೆ ಇರೋ ಬಾಟಲ್ ಏನು ಹೇಳ್ತಿವೆ ಎಂದಾಗ ಸುಮ್ಮನಾದ. ನೀನು ಮೋಸಗಾರ, ಕೊಲೆಗಾರ, ನಂಬಿಕೆಗೆ ಅರ್ಹನಲ್ಲ, ನಿನ್ನೆ ನಂಬಿದ ಒಂದು ಜೀವಾನೇ ಕೊಂದ ಪಾಪಿ ನೀನು ಎಂದು ಅರಚಿತ್ತು ಅವನ ಪ್ರತಿಬಿಂಬ. ಇಲ್ಲ, ನಾನು ಕೊಂದಿಲ್ಲ, ಅದು ಅಕಸ್ಮಾತ್ತಾಗಿ ಆಗಿದ್ದು, ನಾನು ಅವಳನ್ನು ಪ್ರೀತಿಸ್ತೀನಿ ಎಂದು ಕಣ್ಣೀರಿಡುತ್ತಾ ನೋಡಿದ. ಪ್ರೀತಿಸ್ತೀನಿ ಅನ್ನೋಕೆ ಅವಳು ಬದುಕೆ ಇಲ್ವಲ್ಲ, ನೀನೇ ನಿನ್ನ ಕೈಯಾರೆ ಕೊಂದೆಯಲ್ಲ ಎಂದು ಅವನ ಪ್ರತಿಬಿಂಬ ಆಕ್ರೋಶದಿ ಅರಚಲು. ಇಲ್ಲ ಇಲ್ಲ ಇಲ್ಲ, ನಾನು ಕೊನೆ ಮಾಡಿಲ್ಲ, ನಂದನುನ ನಾನು ಕೊಂದಿಲ್ಲ ಎಂದು ಕಿವಿ ಮುಚ್ಚಿ ಅರಸಿದವ ಅಳುತ್ತಾ ಹುಚ್ಚನಂತೆ ಸಿಕ್ಕ ವಸ್ತುಗಳ ಬೀಸಿ ಹೊಡೆಯುತ್ತಾ ಚೀರಿದ. ಅವನ ನೋಡಿ ಹೆದರಿ ಓಡಿತ್ತು ಬ್ರೂನಿ. ಯಾಕೆ ಬ್ರೂನಿ ವಾಪಸ್ ಬಂದೆ ಎಂದು ಅಳುತ್ತಾ ಕೇಳಿದವಳ ಮಡಿಲಲ್ಲಿ ಹೆದರಿ ಅವಿತುಕೊಂಡಿತ್ತು ಬ್ರೂನಿ. ಅಣ್ಣ ಏನೋ ಅರಚಾಡಿದ, ಅದನ್ನು ಹೆದರಿಸಿದ್ದಾನೆ ಎಂದು ಅರಿತವಳು ಕಣ್ಮುಚ್ಚಿ ದೃಢ ನಿರ್ಧಾರಕ್ಕೆ ಬಂದಳು. ಮಾರನೇ ದಿನ ಎಂದಿನಂತೆ ಶುರುವಾಗಿತ್ತು ಜಾನುವಿನ ಮನವಿಲ್ಲಿ. ಆದರೆ ಜಾನು, ಅಭಿ ಇಬ್ಬರೂ ಇನ್ನೂ ಎದ್ದಿರಲಿಲ್ಲ. ಜಾನು, ಯಾಕೋ ಇನ್ನೂ ಎದ್ದಿಲ್ಲ ಎಂದರೂ ಭೂಮಿ ಮಗಳ ಪಕ್ಕ ಕುಳಿತು. ಅಮ್ಮ, ತುಂಬ ತಲೆನೋವು ಎಂದು ಅವರ ಮಡಿಲಿಗೆ ತಲೆ ಇಟ್ಟಳು ಜಾನು. ಜಾನು, ನೋಡಿಲಿ ಏನಾಯ್ತೋ ಎಂದು ಅವಳ ತಲೆ ಸವರಲು. ಅಮ್ಮ, ನಾನು ಕೆಟ್ಟವಳ ಅಮ್ಮ ಎಂದಳು ಮೆಲ್ಲಗೆ. ಯಾರೇ ಹೇಳಿದ್ದು ಹಾಗಂತ? ಇಲ್ಲ, ನೀ ತುಂಬ ಮುಗ್ದೆ ಎಂದು ಅವಳ ಹಣೆಗೆ ಮುತ್ತಿಟ್ಟರು. ಹೌದಾ ಅಮ್ಮ ಎಂದವಳು ಏನನ್ನೋ ಯೋಚಿಸುವಾಗ. ನೀನು ಅಭಿ ಜಗಳ ಮಾಡ್ಕೊಂಡ್ರಾ ಎಂದರು ಅನುಮಾನದಿಂದ. ಮಾ, ಏನಂತ ಕೇಳ್ತಿದ್ದೀರಾ ಎಂದಳು ನಗು ಮುಖ ತಂದುಕೊಂಡು. ಮತ್ತೆ ಇನ್ನೂ ಅವನೂ ಎದ್ದಿಲ್ಲ, ನೀನಾದರೆ ಬಾಗಿಲು ಹಾಕಿಲ್ಲ,
ಅವನು ಬಾಗಿಲು ಹಾಕಿ ಮಲಗಿದ್ದಾನೆ. ಅಪ್ಪ ಕರೆದರೂ ಅತ್ತಲಿಂದ ಉತ್ತರ ಇಲ್ಲ ಎಂದರು ಭೂಮಿ. ಭಯವಾಗಿತ್ತು ಅವಳಿಗೆ. ಮಾ ಇರಿ, ನಾನು ನೋಡ್ತೀನಿ ಎಂದು ಎದ್ದು ಒಂದೇ ಉಸಿರಿನಲ್ಲಿ ಅಣ್ಣನ ಕೋಣೆಗೆ ಓಡಿದಳು. ಅಣ್ಣ ಅಣ್ಣ ಎಂದು ಬಾಗಿಲು ಬಡಿದಳು. ಆಚೆ ನಿಂತು, ನೋಡಿದ್ಯಾ, ಬೆಳಗ್ಗೆಯಿಂದ ಕರಿತಾ ಇದ್ರು ಹೀಗೆ ಮಾತಾಡದೇ ಇದ್ದಾನೆ ಎಂದರು ಭೂಮಿಕಾ ಆತಂಕದಿಂದ. ಇರಿಯಮ್ಮ ಎಂದವಳು. ಅಣ್ಣ ಬಾಗಿಲು ತೆಗೆ ಎಂದಳು ಜೋರಾಗಿ. ಅವಳ ಮಾತು ಕೇಳಿದ್ದೆ ಎದ್ದು ಕುಳಿತವ. ಹಾ ಸ್ವೀಟಿ ಎಂದು ಕಣ್ಣೊರೆಸಿಕೊಂಡು ಮುಖದ ಮೇಲೆ ನೀರಾಕಿಕೊಂಡು ಬಂದಿದ್ದ ಆಚೆಗೆ. ಯಾಕೆ ಸ್ವೀಟಿ ಎಂದ ಬಾರದ ನಗುವ ಹೊತ್ತುಕೊಂಡು. ಯಾಕೆ ಅಣ್ಣ ಬಾಗಿಲು ತೆಗೆಯೋದು ಇಷ್ಟೊತ್ತು ಮಾಡಿದೆ ಎಂದು ಅವನ ತಬ್ಬಿದಳು ಅಳುತ್ತಾ. ಜಾನುಮಾ ಎಂದು ಅವಳ ತಲೆ ಸವರಿದವ. ನೈಟ್ ಮಲಗೋದು ಲೇಟ್ ಆಯಿತು, ಅದಕ್ಕೆ ಎಚ್ಚರ ಆಗಲಿಲ್ಲ ಕಣೋ ಎಂದ ಅವಳ ಬೆಂತಡವಿ. ಹಾಂ, ಕುಡಿತಾ ಬಿದ್ದಿದ್ರೆ ಮಲಗೋದು ಲೇಟ್ ಆಗದೆ ಇನ್ನೇನಾಗುತ್ತೆ ಎಂದು ಗದರಿದರು ಜಯಂತ್ ಅವರು. ಅಪ್ಪ, ಇವತ್ತು ಅಣ್ಣನ ಹುಟ್ಟಿದ ದಿನ, ಬೈಬೇಡಿ ನೀವು ಎಂದು ಮೂತಿ ಉಬ್ಬಿಸಿ ನುಡಿದಳು ಜಾನು. ಅದಕ್ಕೇನಾ ಅಣ್ಣ ತಂಗಿ ರಾತ್ರಿ ಪಿಸು ಪಿಸು ಮಾಡ್ತಿದ್ದದ್ದು, ನಾನೆಲ್ಲೋ ಇಬ್ರು ಮೂವಿ ನೋಡ್ತಿದ್ದೀರಾ ಅಂದ್ಕೊಂಡೆ ಎಂದು ಅವರು ಮಗನ ನೋಡಲು ಮೆಲ್ಲಗೆ ಬಾಗಿಲು ಎಳೆದುಕೊಂಡ ಅಭಿ. ಒಳಗಡೆ ಒಡೆದಿರುವ ಕನ್ನಡಿ, ಬಿದ್ದಿರುವ ಕೇಕ್, ಅಸ್ತವ್ಯಸ್ತ ಆಗಿರುವ ರೂಮು ನೋಡಿ ಬಯ್ಯಬಾರದಲ್ಲ. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಮಗನೇ ಎಂದು ಅವನ ತಲೆ ಸವರಿ ಮುತ್ತಿಟ್ಟರು ಭೂಮಿ. ಥ್ಯಾಂಕ್ ಯು ಮಾ ಎಂದವನಿಗೆ ಮನೆಯ ಉಳಿದ ಸದಸ್ಯರು ಮುತ್ತಿಟ್ಟು ಶುಭಾಶಯ ತಿಳಿಸಿದರು. ಅಣ್ಣ 1 ನಿಮಿಷ ಎಂದು ತನ್ನ ಕೋಣೆಗೆ ಓಡಿದ ಜಾನು. ಈ ಗಿಫ್ಟ್ ನಿಂಗೆ, ಮತ್ತೆ ಈ ಶರ್ಟ್ ಹಾಕಿ ಅರ್ಧ ಗಂಟೆಯಲ್ಲಿ ರೆಡಿ ಆಗು, ನಾವಿಬ್ಬರು ಸಿಟಿ ಸುತ್ತಾಡಿ ಬರೋಣ. ಹಾಗೆ ನಿಂಗೆ ಇವತ್ತು ನನ್ನ ಕಡೆಯಿಂದ ಸರ್ಪ್ರೈಸ್ ಇದೆ ಎಂದು ನಕ್ಕಳು ಜಾನು. ಅವಳ ನಗು ನೋಡಿ ನಕ್ಕವ ತಲೆ ಆಡಿಸಿದ. ಸಂಜೆ 6 ಗಂಟೆಯಷ್ಟರಲ್ಲಿ ವಾಪಸ್ ಬರಬೇಕು ಎಂದು ಗಂಭೀರವಾಗಿ ನುಡಿದವು. ಈ ವರ್ಷದಿಂದನಾದರೂ ಕುಡಿಯೋದು ಕಡಿಮೆ ಮಾಡು. ನಮ್ಮ ಜೀವನ ಬಸ್ ಇದ್ದ ಹಾಗೆ, ಯಾರ್ಯಾರು ಯಾವ ಯಾವ ಜಾಗದಲ್ಲಿ ಇಳಿಬೇಕೋ ಆ ಜಾಗದಲ್ಲಿ ಇಳಿದು ಹೋಗ್ತಾರೆ. ಅವರ ಬಗ್ಗೆ ಚಿಂತೆ ಮಾಡಿದರೆ ನಮಗೆ ನಷ್ಟ ಎಂದು ಮಗನ ಮುಂದೆಲೆ ಕೆದರಿದರು ಜಯಂತ್. ಥ್ಯಾಂಕ್ ಯು ಪಪ್ಪ ಎಂದು ಅವರ ತಬ್ಬಿದ. ನೀನು ಸ್ನಾನ ಮಾಡಿ ಬಾರೋ, ನಿನ್ಮೇಲೆ ನಿನ್ನಪ್ಪ ದೃಷ್ಟಿ ಹಾಕಿದರೆ ತೆಗಿಬೇಕು ಎಂದು ಕೈಯಲ್ಲಿ ನೆಟಕ್ಕೆ ತೆಗೆದರು ಭೂಮಿ. ಜಾಸ್ತಿ ಆಯಿತು, ತಿಂಡಿ ಬಡಿಸು ಬಾ, ಹೊಟ್ಟೆ ಹಸಿದಿದೆ ಎಂದು ಕರೆದು ಗತ್ತಿನಿಂದಲೇ ನಡೆದರು ಜಯಂತ್. ಅಭಿ ಸ್ನಾನ ಮುಗಿಸಿ ತಂಗಿ ಕೊಟ್ಟಿದ್ದ ಶರ್ಟ್ ಹಾಕಿ ಬಂದ. ಅಣ್ಣ ಸೂಪರ್ ಎಂದು ಅವನ ಕೊರಳಿಗೆ ಜೋತು ಬಿದ್ದು ಕೆನ್ನೆಗೆ ಮುತ್ತಿಟ್ಲು. ತುಂಬ ಚೆನ್ನಾಗಿದೆ ಕಣೆ, ನಿನ್ನ ಆಯ್ಕೆ ಅಂದರೆ ಕಡಿಮೆನಾ ಎಂದವನಕ್ಕೂ ಅವಳಿಗೆ ಮುತ್ತಿಟ್ಟ. ಸಾಕು ಬನ್ನಿ ತಿಂಡಿ ಮಾಡಿ ಎಂದು ಹೊಟ್ಟೆ ಉರಿದುಕೊಂಡು ನುಡಿದರು ಕಲ್ಯಾಣಿ. ಬಂದೆ ಅತ್ತೆ ಎಂದವಳು ಉಪ್ಪು ಸಾಸಿವೆ ತೆಗೆದುಕೊಂಡು. ಹಾದಿ ಕಣ್ಣು, ಬೀದಿ ಕಣ್ಣು, ನರಿ ಕಣ್ಣು, ನಾಯಿ ಕಣ್ಣು, ಯಾರ ಕಣ್ಣು ತಾಗದಿರಲಿ ಎಂದು ದೃಷ್ಟಿ ತೆಗೆದು ಉಗಿ ಅಣ್ಣ ಎಂದಾಗ ಮುಖಕ್ಕೆ ಉಗಿದಂತಾಗಿತ್ತು ಕಲ್ಯಾಣಿ ಅವರಿಗೆ. ನಂತರ ಎಲ್ಲ ಒಟ್ಟಿಗೆ ತಿಂಡಿ ತಿಂದ ನಂತರ ಅಭಿಯ ಅಂಬಾರಿಯಲ್ಲಿ ಸಿಟಿಯತ್ತ ನಡೆದರು ಅಣ್ಣ ತಂಗಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಮೈ ಡಿಯರ್ ಪ್ರಿನ್ಸಸ್ ಎಂಬ ಧ್ವನಿಗೆ ಕಣ್ಣು ಬಿಟ್ಟಳು ದನಿ. ನಿದ್ದೆಗೆ ಡಿಸ್ಟರ್ಬ್ ಆಯ್ತಮ್ಮ ಎಂದ ರಾಮ್ ಅವಳ ತಬ್ಬಿ. ಇಲ್ಲ ಬ್ರೋ, ಥ್ಯಾಂಕ್ ಯು ಎಂದು ಅವನ ಮಡಿಲು ಸೇರಿದವಳ ಹಣೆಗೆ ಮುತ್ತಿಟ್ಟು 100 ವರ್ಷ ನಗ್ತಿರು ನನ್ನ ರಾಜಕುಮಾರಿಗೆ ಎಂದು ನಕ್ಕ. ಆಯಿತು, ನೀನು ವಿಶ್ ಮಾಡಿ. 12 ಗಂಟೆಗೆ ವಿಶ್ ಮಾಡೋಣ ಅಂದರೆ ಅವಳ ನಿದ್ದೆಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಇಲ್ಲೇ ಕೂತು ಈಗ ವಿಶ್ ಮಾಡ್ತಿದೀಯಾ ಎಂದು ಒಳ ಬಂದರು ಕೌಸಲ್ಯ. ನನ್ನ ಪ್ರಿನ್ಸಸ್ಗೆ ಯಾವುದು ಕಡಿಮೆ ಆಗಬಾರ್ದು ಎಂದ ಅವಳ ಸರಿಸಿ. ಆಯ್ತಪ್ಪ ಎಂದವರು ಮಗಳ ತಲೆ ಸವರಿ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಮಗಳೇ, 100 ಕಾಲ ನಗ್ತಾ ಇರು ಎಂದು ಹಾರೈಸಿದರು. ಥ್ಯಾಂಕ್ ಯು ದೊಡ್ಡು ಎಂದು ಅವರ ಅಪ್ಪಿದಳು. ನಂತರ ಮನೆಯ ಒಬ್ಬೊಬ್ಬರೇ ಸದಸ್ಯರು ವಿಶ್ ಮಾಡಲು. ಪ್ರಿನ್ಸಸ್ ನೀನು ಬೇಗ ರೆಡಿಯಾಗು, ಬಟ್ಟೆ ಇಲ್ಲಿ ಇಟ್ಟಿದ್ದೀನಿ, ನಾವಿಬ್ಬರು ಆಚೆ ಹೋಗೋಣ. ಮಧ್ಯಾಹ್ನ ಲಂಚ್ಗೆ ಮನೆಯವರು ನಮ್ಮನ್ನು ಜಾಯ್ನ್ ಆಗ್ತಾರೆ, ಸಂಜೆ ಪಾರ್ಟಿ ಇದೆ ಎಂದವ ಬಟ್ಟೆ ಕಡೆಗೆ ಕೈ ತೋರಲು ತಲೆ ಆಡಿಸಿ ವಾಶ್ರೂಮ್ ಹೊಕ್ಕಳು ದನಿ. ತಂಗಿ ಬಂದೊಡನೆ ಅವಳಿಗೆ ತಾನೇ ಕೈಯಾರ ತಿಂಡಿ ಮಾಡಿಸಿ ಅವಳನ್ನು ಕಾರಲ್ಲಿ ಕೂರಿಸಿಕೊಂಡು ಹೊರಟ ರಾಮ್.
ರಾಮ್, ಅಭಿ ಇಬ್ಬರು ಮೊದಲು ಕೆಲವು ಶಾಪಿಂಗ್ ಮಾಲ್ ಸುತ್ತಿದ್ರು. ಮಧ್ಯಾಹ್ನದ ಸಮಯದಲ್ಲಿ ಇಬ್ಬರೂ ಒಂದು ದೊಡ್ಡ ಹೋಟೆಲ್ ಊಟಕ್ಕೆ ಬಂದಿದ್ರು. ಆದರೆ ಅಲ್ಲಿ ಯಾವುದೋ ಫಂಕ್ಷನ್ ನಡೆಯುತ್ತಿತ್ತು. ಅಣ್ಣ, ನೀನ್ ಕೂದಿರು, ಕೈ ತೊಳೆದು ಬರ್ತೀನಿ ಎಂದವಳು ಕೈ ತೊಳೆಯಲು ನಡೆಯುವಾಗ ಯಾರೋ ಒಬ್ಬ ಅವಳ ಮೇಲೆ ಜ್ಯೂಸ್ ಚೆಲ್ಲಿಬಿಟ್ಟ. ಸಾರಿ ಮೇಡಮ್ ಎಂದ ಅವ ಭಯದಿಂದ. ಪರವಾಗಿಲ್ಲ, ವಾಶ್ರೂಮ್ ಯಾವ ಕಡೆ ಎಂದು ಕೇಳಿ ಅತ್ತ ನಡೆದಳು ಜಾನು. ಆದರೆ ಅದೇ ಹೋಟೆಲಲ್ಲಿ ಹೋಟೆಲ್ ರೂಮ್ ಬುಕ್ ಮಾಡಿದ್ದ ರಾಮ್ ತನ್ನ ಮನೆಯವರಿಗಾಗಿ, ಊಟಕ್ಕಾಗಿ ಅವರಿಗಾಗಿ ಕಾಯುತ್ತಿದ್ದ. ಅವನ ಕಣ್ಣಿಗೆ ಪಾರ್ಟಿ ಹಾಲ್ ಕಡೆಯಿಂದ ಬರುತ್ತಿದ್ದ ಜಾನು ಕಾಣಲು, ಇವಳೇನ್ ಮಾಡ್ತಿದ್ದಾಳೆ ಈ ಜಾಗದಲ್ಲಿ ಎಂದು ಜಾನು ಕಂಡತ್ತ ನಡೆದ ರಾಮ್. ಅಲ್ಲೆಲ್ಲೋ ನಿಂತು ಹೊರ ಹೋಗುವ ದಾರಿ ಹುಡುಕುತ್ತಿದ್ದಳು ಜಾನು. ಹಾಯ್ ಬ್ಯೂಟಿಫುಲ್ ಎಂದು ಯಾರೋ ಅವಳ ಕರೆದಂತಾಗಲು ತಿರುಗಿದ್ಲು. ಸುಮಾರು 5 ಅಡಿ ಎತ್ತರದ ಮನುಷ್ಯ ನಿಂತಿದ್ದ ಅಲ್ಲಿ. ನೋಡಲೇನೋ ಸುಂದರವಾಗಿದ್ದ, ಆದರೆ ಅವನ ನೋಟ ಮಾತ್ರ ವಿಚಿತ್ರವಾಗಿತ್ತು. ಶಾಲ್ ವಿ ಡ್ಯಾನ್ಸ್ ಎಂದ ಒಬ್ಬ ಅವಳತ್ತ ಕೈ ಚಾಚಿ. ನೋ, ಐ ಕಾಂಟ್ ಎಂದಳು ಅವನಿಂದ ದೂರ ಸರಿದು. ಇಟ್ಸ್ ಓಕೆ, ಏನಾಗಲ್ಲ ಬನ್ನಿ ಎಂದ ಮತ್ತೆ ಅವಳ ಬಳಿ ಬಂದು. ನೋ, ನನಗೆ ಇಷ್ಟ ಇಲ್ಲ ಎಂದವಳು ಇನ್ನೇನೂ ಅಲ್ಲಿಂದ ಹೊರಡಬೇಕು. ಅವಳ ಬಳಿಗೆ ಬಂದಿದ್ದ ರಾಮ್, ಹೋ, ಈ ರಾವಣಾಸುರ ಯಾಕಪ್ಪ ಬಂದ ಇಲ್ಲಿ ಎಂದು ಅಲ್ಲಿಂದ ಕಾಲ್ ಕೀಳಲು ಮುಂದಾದಳು ಜಾನು. ಶಾಲ್ ವಿ ಡ್ಯಾನ್ಸ್ ಮಿಸ್ ಜಾನಕಿ ಎಂದ ನಗುತ್ತಾ. ಈ ಮನುಷ್ಯನಿಗೆ ನಗೋದಕ್ಕೂ ಬರುತ್ತಾ ಯಪ್ಪ ಎಂದು ಮನದಲ್ಲೇ ನುಡಿದವಳು. ನೋ, ನಾನಿಲ್ಲಿಗೆ ಮಿಸ್ ಆಗಿ ಬಂದದ್ದು, ಹೊರಡಬೇಕು ಎಂದು ಅಲ್ಲಿಂದ ಹೊರಡಲು ನೋಡಿದವಳ ನಡುವು ಬಳಸಿ ಹಿಡಿದವ. ಆದರೆ ಈಗ ಡ್ಯಾನ್ಸ್ ಮಾಡಲೇಬೇಕು ಎಂದ ಅವಳ ಕೈಗೆ ಕೈ ಸೇರಿಸಿ. ನೋಡಿ ರಾಮ್, ನನಗೆ ಹೋಗೋದಕ್ಕೆ ಬಿಡಿ ಎಂದಳು ಕೊಸರಾಡುತ್ತಾ. ಅದೇಗಾಗುತ್ತೆ, ಇಂತಹ ಜಾಗಗಳಿಗೆ ಬಂದಾಗ ಹೀಗೆ ಕುಣಿಯಲೇಬೇಕು ಎನ್ನುವ ಮತ್ತೂ ಅವಳ ಕೈಗೆ ಕೈ ಸೇರಿಸಿ ಇನ್ನಷ್ಟು ಬಳಿಗೆ ಎಳೆದುಕೊಂಡಿದ್ದ. ನೋಡಿ, ಕೊನೆ ಸರಿ ಹೇಳ್ತಿದ್ದೀನಿ, ನನಗಿದೆಲ್ಲ ಇಷ್ಟ ಆಗಲ್ಲ ಎಂದಳು ಸುತ್ತ ಇದ್ದ ಜನರ ನೋಡಿ. ಹೋ, ಮತ್ತೆ ಏನಿಷ್ಟ ಆಗುತ್ತೆ? ಇನ್ನೊಬ್ಬರ ಜೊತೆ ಆಟ ಆಡೋದಾ, ಅವರ ವಸ್ತು ಇಟ್ಕೊಂಡು ಅವರನ್ನು ಬ್ಲ್ಯಾಕ್ ಮೇಲ್ ಮಾಡೋದಾ ಎಂದವನ ಹಿಡಿತ ಬಿಗಿಯಾಗಿತ್ತು. ರಾಮ್, ನೋವಾಗ್ತಿದೆ ಎಂದಳು ಮೆಲ್ಲಗೆ. ಆಗಲಿ ಬಿಡು ಎಂದವ ಅವಳ ಕಣ್ಣಲ್ಲಿ ಕಣ್ಣಿಟ್ಟು. ನೀನಿನ್ನು ನನ್ನವಳು, ನಾನಿನ್ನು ನಿನ್ನವನು, ನಿನಗಾಗಿ ಕಾಯುವೆ ನಾನು ಹಗಲು ರಾತ್ರಿ ಬಾರೆ ಎಂದ ನಗುತ್ತ. ನೋಡಿ ರಾಮ್, ನನಗೆ ಯಾವ ಬ್ಲ್ಯಾಕ್ ಮೇಲ್ ವೈಟ್ ಮೇಲ್ ಗೊತ್ತಿಲ್ಲ, ಪ್ಲೀಸ್ ಬಿಡಿ ನನ್ನ, ಆಲ್ರೆಡಿ ಟೈಮ್ ಆಗಿದೆ ಎಂದಳು ಸಮಯ ನೋಡಿ. ಹೋ, ನಾನೆಲ್ಲೋ ಪಿಂಕ್ ಮೇಲ್ ಅಂದ್ಕೊಂಡೆ, ಇಂತಹ ಡೈಲಾಗ್ ಎಷ್ಟು ಕೇಳಿಲ್ಲ ನಾನು ಎಂದವ ಅದ್ಯಾರಿಗೋ ಕಣ್ಮಿಟುಕಿಸಲು ಅವನು ತಲೆ ಆಡಿಸಿದ್ದ. ನೋಡಿ ರಾಮ್ ಎಂದಳು ಮತ್ತೆ. ಅದ್ಯಾಕೆ ಅವಾಗಿಂದ ನೋಡಿ ರಾಮ್ ಅಂತಿದೀಯ? ನೋಡ್ತಾನೇ ಇದ್ದೀನಲ್ಲ ಎಂದು ಅವಳ ದಿಟ್ಟಿಸಿದ. ನಾನು ಆ ಥರ ನೋಡಿ ಅಂದಿದ್ದಲ್ಲ, ನನ್ನ ಮಾತುಗಳ ನೋಡಿ ಅಂತ ಎಂದಳು ಉಗುಳು ನುಂಗಿ. ಮಾತನ್ನು ನೋಡ್ತಾರಾ, ಸೋ ಫನ್ನಿ ಎಂದವ ಅತ್ತ ನೋಡಲು ಅವನು ಓಕೆ ಎನ್ನುವಂತೆ ಹೆಬ್ಬೆರಳು ಮೇಲೆತ್ತಿದ. ಕೇಳಿ ರಾಮ್, ನಾನು ಬೆಂಗಳೂರಿಗೆ ಬಂದಿದ್ದು ನನ್ನ ಕೆಲಸದ ಮೇಲೆ. ಆಗ ರಮಣ್ ನನ್ನ ಭೇಟಿ ಮಾಡಿದ. ಯಾವ ಸಣ್ಣ ಗ್ಯಾಪಲ್ಲಿ ನಿಮ್ಮ ವಸ್ತುನ ನನ್ನ ಬ್ಯಾಗಿಗೆ ಹಾಕಿದ್ನೋ ಗೊತ್ತಿಲ್ಲ. ಇನ್ನು ವಾಚ್, ನಿಜವಾಗಿಯೂ ನಾನು ಆ ಮಾಲ್ ಬಳಿ ಎಲ್ಲ ವಿಚಾರಿಸಿದೆ, ಎಲ್ಲ ನನ್ನದು ಅಂತಿದ್ರು ಅಂದಾಗ ಜೋರಾಗಿ ನಗವ. ಅದಕ್ಕೆ ನೀನೇ ನಂದು ಅಂತ ಇಟ್ಕೊಂಡೆ ಎಂದಾಗ ಬಂದ ಕೋಪವ ತಡೆದವಳು. ಹಾಗೆ ಅನ್ಕೊಳ್ಳಿ, ಈಗ ಬಿಡಿ ನನ್ನ, ಅಣ್ಣ ಕಾಯ್ತಿದ್ದಾನೆ ಎಂದಳು ಅವನಿಂದ ಮತ್ತೆ ಬಿಡಿಸಿಕೊಳ್ಳಲು ನೋಡುತ್ತಾ. ಬಿಡಲ್ಲ ಕಣೆ, ನಿನ್ನ ಹುಡುಗ ಅಲ್ಲಲ್ಲ ಫಿಯಾನ್ಸೆ ಬರೋವರೆಗೂ ಬಿಡಲ್ಲ ಎಂದ ಕೋಪದಿ. ರಾಮ್, ನನ್ನ ಜೊತೆ ಮಾತಾಡಿ, ಅದೇನು ರಮಣ್ ಹೆಸರು ತಗೊಳ್ಳೋದು ನೀವು ಎಂದು ಕೋಪ ತೋರಿದವಳ ನೋಡಿ. ಯಾಕೆ, ಅವನ ಹೆಸರು ತಗೊಂಡ್ರೆ ನಿನಗುರಿಯುತ್ತಾ ಎಂದ ಅವಳ ಮೊಗದ ಕಡೆಗೆ ಬಾಗಿ. ಹೀಗಂತೂ ಹೆದರಿ ಹೋದಳು ಜಾನು. ದೂರ ಸರಿರಿ ಎಂದಳು ಕಷ್ಟದೆ. ಆದರೆ ಅವಳ ಮುದ್ದು ಮುಖ ನೋಡಿ ಮೈ ಮರೆತಿದ್ದ. ಅವನು ದೂರ ಸರಿಯುವ ಲಕ್ಷಣ ಕಾಣದೆ ಹೋದಾಗ, ಒಂದು ಸರಿ ಹೇಳಿದರೆ ಅರ್ಥ ಆಗಲ್ವಾ ಎಂದು ಅವನಿಂದ ಬಿಡಿಸಿಕೊಳ್ಳಲಾಗದೆ, ಅವನ ಹಿಡಿತವ ಸಹಿಸಲಾಗದೆ ಅವನ ಕೆನ್ನೆಗೆ ಬಾರಿಸಿ ಬಿಟ್ಟಿದ್ದಳು ಜಾನು. ಅಲ್ಲಿ ಪಾಶ್ಚಾತ್ಯ ದೇಶದ ಹಾಡು ಕೇಳು ಹಾಕಿದ್ರಿಂದ ಹೆಚ್ಚಿನ ಧ್ವನಿ ಇದ್ದಿದ್ರಿಂದ ಅವಳ ಏಟು ಯಾರಿಗೂ ಕೇಳಲಿಲ್ಲ. ಮೇಲಾಗಿ ಎಲ್ಲ ನಶೆಯಲ್ಲಿದ್ರು. ಹೌ ಡೇರ್ ಯು ಎಂದು ಅವಳ ಕುತ್ತಿಗೆಯನ್ನೇ ಹಿಡಿದು ಬಿಟ್ಟಿದ್ದ ರಾಮ್ ಎಂದು ಉಸಿರು ಎಳೆದುಕೊಳ್ಳುವಾಗ
ನನ್ನ ಮೇಲೆ, ಈ ರಾಮ್ ಮೇಲೆ ಕೈ ಮಾಡ್ತೀಯ ನೀನು? ಎಷ್ಟೇ ಧೈರ್ಯ ನಿಂಗೆ ಎಂದವ ಅವಳನ್ನು ತಳ್ಳಿಕೊಂಡು ಹಿಂದೆ ನಡೆದರೆ ಅವನ ಹಿಡಿತಕ್ಕೆ ನಲುಗಿದಳು ಜಾನು. ತಂಗಿಗಾಗಿ ಕಾಯುತ್ತಿದ್ದ ಅಭಿಯ ಕಣ್ಣಿಗೆ ಯಾರೋ ಕಾಣಲು, ನಂದನು, ಧನು ಇಲ್ಲಿ ಇಲ್ಲಿ ಎಂದು ಸಂತೋಷ ಮಿಶ್ರಿತ ಆಶ್ಚರ್ಯದಿಂದ ನುಡಿದವ ಅವಳತ್ತ ಓಡಿದ್ದ. ಮತ್ತೆ ಸಿಗುವ. ಕತೆ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗೆ ಕ್ಯೂರಿಯಾಸಿಟಿ ಇದೆ ಅಲ್ವಾ? ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೇಗ ಬೇಗ ಹೊಸ ಎಪಿ ಬರುತ್ತೆ. ಕತೆ ಇಷ್ಟ ಆಗಿದ್ರೆ ಕಮೆಂಟ್ ಹಾಕಿ. ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ಪ್ರೀತಿಯಿಂದ ಕತೆ ಕೇಳುವ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಹೀಗೆ ಪ್ರೋತ್ಸಾಹಿಸ್ತಾ ಇರಿ ಆಯಿತಾ?